ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಸ್ಟಾರ್ಟಿಂಗೇ ನಾನು ರೆಸಿಪಿ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಇವತ್ತು ನಾನು ಲಿವರ್ ಫ್ರೈ ಮಾಡ್ತಾಯಿದ್ದೆ. ಹಾಗೆ ತುಂಬ ದಿನ ಆಗಿತ್ತಲ್ಲ, ಅದಕ್ಕೇ ನಾನು ಶೇರ್ ಮಾಡೋಣ ಒಂದು ರೆಸಿಪಿ ವಿಡಿಯೋ ಅಂತ. ಇದಂತೂ ನಾನು ನಮ್ಮ ಚಿಕ್ಕಮ್ಮಯಿಂದ ಕಲ್ತ್ಕೊಂಡಿದ್ದು ಲಿವರ್ ಫ್ರೈದು. ಫಸ್ಟು ಇವಾಗ ನಾನು ಸಾಂಬಾರು ಈರುಳ್ಳಿ ಹಾಕೋತಾ ಇದ್ದೀನಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಯೂಶ್ವಲಿ ನಾರ್ಮಲ್ ಈರುಳ್ಳಿನೂ ಹಾಕೊಬೋದು. ಸೊ ನಾನಿಡೀ ಸಾಂಬಾರು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೆ. ಆಮೇಲೆ ಇವಾಗ ಲಿವರ್ ಹಾಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯೋದಕ್ಕೆ ಅಂತ ತಟ್ಟೆ ಮುಚ್ಚಬೇಕು. ಮಟನ್ ಲಿವರಲ್ಲೂ ಮಾಡ್ಬೋದು, ಅದು ಸ್ವಲ್ಪ ಬೇಯಬೇಕು ಜಾಸ್ತಿ. ನಾನಿವತ್ತು ಚಿಕನ್ ಲಿವರಲ್ಲಿ ಮಾಡ್ತಾ ಇರೋದು. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಸ್ವಲ್ಪ ಬೇಯೋ ತನಕ ಇಡಬೇಕು. ಇದಾದಮೇಲೆ ಧನಿಯಾ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಕೊತ್ತಂಬರಿ, ಕರಿಬೇವು, ಲಾಸ್ಟಲ್ಲಿ ಒಂದು ಮೊಟ್ಟೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಪ್ಷನಲ್ಲು, ನಾನು ಯಾವಾಗಲೂ ಮಾಡ್ತೀನಿ ಮೊಟ್ಟೆ ಮಿಕ್ಸ್ ಮಾಡಿ. ಇವತ್ತು ನಾನು ಮೊಟ್ಟೆ ಹಾಕಿಲ್ಲ, ಹಂಗೆ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಲಾಸ್ಟಲ್ಲಿ ಮೊಟ್ಟೆ ಹಾಕ್ಬಿಟ್ಟು ಮೊಟ್ಟೆ ಪಲ್ಯ ಥರ ತಿರುಗಿಸಿದ್ರೆ ಅಂತೂ ಸೂಪರಾಗಿರುತ್ತೆ. ಜಸ್ಟ್ ಒಂದು ಶಾರ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸ್ದೆ. ನಕ್ಷಿತದ್ದು ಹೇರ್ ಕಟ್ ಇತ್ತು, ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಇದ್ದಿದ್ದ ಕಾರಣ ಅದಕ್ಕೇ ಬೇಗ ಹೇರ್ ಕಟ್ ಮಾಡಿಸೋಣ, ಇನ್ನು ತಿರ್ಗಾ ಒಂದು ವಾರ ಅಂದರೆ ಆಗೋದೇ ಇಲ್ಲ, ಆಮೇಲೆ ಹಬ್ಬ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಅವತ್ತು ಈವ್ನಿಂಗ್ ಕರ್ಕೊಂಡು ಹೋಗಿದ್ದಿದ್ದು ಹೇರ್ ಕಟ್ಗೆ. ಒಂದು 3:34 ಆಗಿತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗೇ ನಾವು ಮದುವೆಗೆ ಹೊರಟ್ವಿ, ಸುಧಾಕ್ಕ ಕಸಿನ್ ಮದುವೆಗೆ. ಆಲ್ರೆಡಿ ಸುಧಾಕ್ಕ ವ್ಲಾಗ್ಸ್ ನೋಡಿರೋರು ನೋಡ್ಬೋದು, ಅಕ್ಕ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾರೆ. ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಎಲ್ಲ ಚೆಕ್ ಮಾಡ್ಬೋದು. ಇಲ್ಲಿ ನಾನು ಫಸ್ಟು ನಮ್ಮ ಅತ್ತೆ ಮನೆಗೆ ಬಂದು ರಾಜಾಜಿನಗರ್ಗೆ, ಅಲ್ಲಿಂದ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇರೋದು. ನನಗಂತೂ ತುಂಬಾ ಲಾಂಗ್, ಯಾಕಂದರೆ ನಮ್ಮ ಮನೆಯಿಂದ ಇಲ್ಲಿಗೆ ಬಂದು ಇಲ್ಲಿಂದ ತಿರ್ಗಾ ಕಲ್ಕೆರೆಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ನಾನು ನಕ್ಷತ್ ಇಬ್ಬರು ಬೆಳಗ್ಗೆನೇ ಬಂದ್ವಿ. ಅಲ್ಲಿಂದ ಬಂದು ಇವಾಗ ನಾನು ಅತ್ತೆ, ಆಂಟಿ, ಮಾಮ ಎಲ್ಲ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ನಾನಿವಾಗ ವೇರ್ ಮಾಡಿರೋ ಸ್ಯಾರಿ ನಾನು ನಮ್ಮ ಅತ್ತೆ ಹತ್ರನೇ ತೊಗೊಂಡಿದ್ದು. ನಕ್ಷಿತ್ ಯಾವ ಕರಿದು ಇಲ್ಲಿ ನೋಡು. ಬಾಯ್ ಬಾಯ್ ಮಾಡೋದು. ಫಂಕ್ಷನಲ್ಲಿ ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಲಾಸ್ಟಲ್ಲಿ ನಾನು ಸ್ಯಾರಿ ಬಗ್ಗೆ ಹೇಳೋಣ ಡೀಟೇಲ್ಸ್ ಅಂತ ಅನ್ನಿಸ್ತು. ಇದು ನಮ್ಮ ಅತ್ತೆ ಹತ್ರ ತೊಗೊಂಡಿದ್ದು ಮೈಸೂರು ಸಿಲ್ಕ್ ಸ್ಯಾರಿ. ನನ್ನ ಹತ್ರ ಚೆಕ್ಸ್ ಕಾನ್ಸೆಪ್ಟಲ್ಲಿ ಇರಲಿಲ್ಲ, ಹಾಗಾಗಿ ನಾನು ಮೆರೂನ್ ಶೇಡಲ್ಲಿ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತೊಗೊಂಡೆ. ಅದಕ್ಕೆ ನಾನು ಹ್ಯಾಂಡ್ ವರ್ಕ್ ಮಾಡಿಸಿದ್ದೆ, ಜರ್ದೋಸಿ ವರ್ಕ್. ತುಂಬಾ ಚೆನ್ನಾಗಿ ಬಂದಿತ್ತು. ಲಯ, ಫಂಕ್ಷನ್ಗೆ ಯಾವತ್ತು ಹೋಗ್ತೀಯಾ? ಸಂಡೇನಾ? ಸರಿ, ಸಂಡೇ ತಿರ್ಗಾ ಸಂಡೇ ಸಿಕ್. ಹಾಂ, ಏನಂತಾರಂತೆ? ಫಂಕ್ಷನ್ಗೆ ಹೋಗ್ಬೇಕು ಅಂತ ನೋಡ್ರಿ ತಿರ್ಗಾ. ಪಾರ್ಸಲ್ ಈ ಕಡೆ ಯಾಕೆ ತೋರಿಸ್ತಾ ಇಲ್ಲ ಅಂದರೆ ಆ ಕಡೆ ಅಡ್ರೆಸ್ ಮತ್ತು ನೇಮ್. ನೈಕಾಯಿಂದ ಒಂದು ಸ್ವಲ್ಪ ಲಿಪ್ಸ್ಟಿಕ್ಸ್ ಎಲ್ಲ ಆರ್ಡರ್ ಮಾಡಿದೆ. ಯೂಶ್ವಲಿ ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ ಲಿಪ್ಸ್ಟಿಕ್ ಕಲೆಕ್ಷನ್ಸ್ ಅಂತ, ಲಿಪ್ಸ್ಟಿಕ್ ಕಲೆಕ್ಷನ್ಸು ಮತ್ತು ಲಿಪ್ಸ್ಟಿಕ್ ಶೇಡ್ಸ್ ತೋರಿಸಿ ಅಂತ. ಇವಾಗ ನಾನು ಆರ್ಡರ್ ಮಾಡಿದ್ದೀನಿ. ಯೂಶ್ವಲಿ ನಾನು ರೆಗ್ಯುಲರ್ ಶೇಡ್ಸ್ ಯೂಸ್ ಮಾಡೋದು. ಈ ಸತಿ ಒಂದು 2 ನ್ಯೂ ಕಲರ್ಸ್ ನಾನು ತರಿಸಿದ್ದೀನಿ. ಎಲ್ಲ ವ್ಲಾಗಲ್ಲೂ ಹೇಳ್ತಾ ಇರ್ತೀನಿ, ನಾನು ಗೆಟ್ ರೆಡಿ ವಿತ್ ಮೀ ಮಾಡಿದಾಗಲಿ ಇಲ್ಲ ಸಪ್ರೇಟ್ ಮಾಡಿದಾಗ ಕೇಳ್ತಾ ಇರ್ತೀರ, ಹಾಗಾಗಿ ನಾನು ಇವತ್ತು ಶೇರ್ ಮಾಡ್ತೀನಿ. ನೋಡ್ತು ಇನ್ನೊಂದು ಬಾಕ್ಸ್ and one paper.
ಕಲರ್ ಲಿಪ್ಸ್ಟಿಕ್ ಕಲರ್ ಇಲ್ಲ ಎಷ್ಟೊಂದು ಬರಬೇಕು ಅಷ್ಟೇನ ಬಂದಿರೋದು ಬಂದಿರೋ ಇದು ಕಾಜಲ್ ಒಂದು ಆರ್ಡರ್ ಮಾಡಿದ್ದೆ. ಕಾಜಲ್ ಅಂತೂ ಬೇಸಿಕ್ ನೀಡ್, ಒಂದು ಎಕ್ಸ್ಟ್ರಾ ಇರಲೇಬೇಕಾಗತ್ತೆ. ಮತ್ತು ಒಂದು ಐಲೈನರ್, ಇದು ಮಸ್ಕರ. ಇದೇನು ನಾನು ಜಾಸ್ತಿ ಯೂಸ್ ಮಾಡಲ್ಲ, ಬಟ್ ಇರಲಿ ಅಂತ ತೊಗೊಂಡಿದ್ದೀನಿ. ಸೊ ಮತ್ತು ಇದೆರಡು ಶುಗರ್ದು ಲಿಪ್ಸ್ಟಿಕ್, ಇದು ನಾನು ಹೊಸ ಕಲರ್ದು. ಇನ್ನು 2-3 ಬರೋದು ಪ್ರಾಡಕ್ಟ್ ಇದೆ, ಅದು ಬರಬೇಕು. ಯೂಶ್ವಲಿ ನಾನು ಇವಾಗ ಯೂಸ್ ಮಾಡ್ತಾ ಇರೋದು ತೋರಿಸ್ತೀನಿ, ಒಂದು ನಿಮಿಷ. ಇದು ಬಂದು ಪಿಂಕ್ ಕಲರಲ್ಲಿ ನೋಡ್ಬೋದು ನೀವು. ಇದು ಶೇಡ್ಸ್ ಎಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಔಟ್ ಆಫ್ ಸ್ಟಾಕ್ ಆಗಿತ್ತು. ಸೊ ಇದು ನೆಕ್ಸ್ಟ್ ಬತ್ತಾಗ ತೊಗೋಬೇಕು, ಇಲ್ಲ ಸ್ಟೋರಲ್ಲಿ ಚೆಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದೇ ನಾನು ಜಾಸ್ತಿ ಯೂಸ್ ಮಾಡೋದು. ಇದು ಸ್ವಲ್ಪ ಲೈಟ್ ಶೇಡು ಪಿಂಕಲ್ಲಿ. ಸೊ ನೆಕ್ಸ್ಟು ರೆಡ್ ಶೇಡಲ್ಲಿ ಇದು ಒಂದು, ಮತ್ತು ಮ್ಯಾಕಲ್ಲಿ ಒಂದು ಪಿಂಕ್ ಶೇಡು, ಮತ್ತು ಇನ್ನೊಂದು ಇದು ನ್ಯೂಡ್ ಕಲರ್ದು. ಇದಂತೂ ತುಂಬ ದಿವಸನೇ ಬರುತ್ತೆ. ಇದು ಅಷ್ಟೇ ಆಲ್ಮೋಸ್ಟ್ 1.5 ಇಯರ್ ಆಯಿತು. ಸೊ ಇವಾಗ ಖಾಲಿ ಆಗಿದೆ ಅಂತ ಇವಾಗ ಹೊಸ ಶೇಡ್ ಪ್ಲಸ್ ಇದನ್ನು ಆರ್ಡರ್ ಮಾಡಿರೋದು. ಇವಾಗ ಇದು ಬಂದು ಗ್ಲಾಸಿ ಕಮ್ ಮ್ಯಾಟ್ ಫಿನಿಶಿಂಗ್ ಥರ. ಇದು ಹೊಸ ಶೇಡ್ ಇಲ್ಲಿದೆಯಲ್ಲ, ಇದೇ ಶೇಡಲ್ಲೇ ಬರುತ್ತೆ. ಇವಾಗ ನಂದು ನೇಲ್ ಪಾಲಿಶ್ ಕಲರ್ ಅಂತ ನೈಕಾದಲ್ಲಿ ಕೋಡ್ ನೋಡಿ, ನೇಲ್ ಪಾಲಿಶ್ ಶೇಡ್ ಇದೆಯಲ್ಲ ಆಲ್ಮೋಸ್ಟ್ ಆ ಕಲರೇ ಬರುತ್ತೆ ಅನಿಸುತ್ತೆ. ಚೆಕ್ ಮಾಡಬೇಕಿದು. ಇದು ವಿತ್ ಶಾರ್ಪ್ನರ್ ಕೊಡ್ತಾರೆ. ಇದಾದಮೇಲೆ ಮ್ಯಾಕಲ್ಲಿ ನಾನು ಲಾಸ್ಟ್ ಟೈಮ್ ಟ್ರಿಪ್ಗೆ ಹೋದಾಗ ಕಳೆದೋಗಿತ್ತು ಅಂದ್ಬಿಟ್ಟು ರಿವ್ಯೂನೇ ಹಾಕಿದ್ದೀನಿ. ಅದು ನೆಕ್ಸ್ಟ್ ಬರುತ್ತೆ ಇವತ್ತು ಪಾರ್ಸಲು. ಸೊ ಅದು ಕಂಟಿನ್ಯೂಷನ್ ವೀಡಿಯೋ ಹಾಕಿರ್ತೀನಿ. ಇದು ಶೇಡ್ ನ್ಯೂಡ್ ಶೇಡ್ ಬರುತ್ತಲ್ಲ ಇವಾಗ. ಸೊ ನಾನು ಇದನ್ನು ಆರ್ಡರ್ ಮಾಡಿದ್ದೀನಿ. ಇದು ಓಪನ್ ಮಾಡಿ ನೋಡಬೇಕು. ಇದು ಕೋಡ್ ಬಂದು ನನಗಂತೂ ಚೆನ್ನಾಗಿ ಅನಿಸ್ತಾ ಇದೆ. ನೋಡೋಣ, ಟ್ರೈ ಮಾಡಿ ನೋಡ್ಬೇಕು. ಈ ಕಲರ್ ಬರುತ್ತಿದ್ದು. ಇದು ನಾನು ಬ್ರೌನ್ ಕಲರ್ ತೊಗೊಂಡಿದ್ದೆ. ಇದು ಒಂದು ಡಾರ್ಕ್ ಶೇಡ್ ಇರಲಿಲ್ಲ ನನ್ನ ಹತ್ರ ಅಂತ. ಇನ್ನೊಂದು ರೆಡ್ ಶೇಡಲ್ಲಿ ಒಂದು ಹಾಕಿದ್ದೀನಿ. ಮತ್ತು ಈ ಕಲರ್ ಅಂತೂ ತುಂಬಾ ಚೆನ್ನಾಗಿ ಅನಿಸ್ತಿದೆ, ಡಾರ್ಕ್ ಬ್ರೌನ್. ಈ ಡಾರ್ಕ್ ಶೇಡಲ್ಲಿ ಒಂದಿರಲಿಲ್ಲ. ಸೊ ನನಗಂತೂ ತುಂಬಾ ಇಷ್ಟ ಆಯ್ತಿದ್ದು. ಮತ್ತು ಇನ್ನೊಂದು ಅಷ್ಟೇ ನ್ಯೂಡ್ ಕಲರು, ಅದನ್ನು ತುಂಬಾ ಚೆನ್ನಾಗಿದೆ.